ಎಲ್ರಿಗೂ ನಮಸ್ಕಾರ. ಇಂದು ನಾವು ಕರ್ನಾಟಕದ ಹೆಮ್ಮೆಯ ಹಾಗೂ ಜಗತ್ಪ್ರಸಿದ್ಧ ಸ್ಮಾರಕವಾದ ಗೋಲಗುಮ್ಮಟದಲ್ಲಿದ್ದೇವೆ. ಈ ಅದ್ಭುತ ಸ್ಮಾರಕದ ಇತಿಹಾಸ, ಇದನ್ನು ಕಟ್ಟಿಸಿದ ಸುಲ್ತಾನನ ಹಿನ್ನೆಲೆ ಮತ್ತು ಇಲ್ಲಿರುವ ವಸ್ತು ಸಂಗ್ರಹಾಲಯದಲ್ಲಿರುವ ಯುದ್ಧದ ಆಯುಧಗಳ ಬಗ್ಗೆ ನಾನು ನಿಮಗೆ ವಿವರಿಸಲಿದ್ದೇನೆ. ಮೊಹಮ್ಮದ್ ಆದಿಲ್ ಶಾಹನ ಇತಿಹಾಸ. ನಾವು ನೋಡುತ್ತಿರುವ ಈ ಭವ್ಯವಾದ ಕಟ್ಟಡವು ಬಿಜಾಪುರವನ್ನು ಆಳಿದ ಆದಿಲ್ ಶಾಹಿ ರಾಜವಂಶದ 7ನೇ ಸುಲ್ತಾನನಾದ ಮುಹಮ್ಮದ್ ಆದಿಲ್ ಶಾಹನ ಸಮಾಧಿಯಾಗಿದೆ. ಸಿಂಹಾಸನ ಮತ್ತು ಆಳ್ವಿಕೆ. ಮುಹಮ್ಮದ್ ಆದಿಲ್ ಶಾಹನು 1612ರಲ್ಲಿ ಜನಿಸಿದನು ಮತ್ತು ತನ್ನ 15ನೇ ವಯಸ್ಸಿಗೆ 1627ರಲ್ಲಿ ಸಿಂಹಾಸನವನ್ನೇರಿದನು. ಇವನು 1656ರವರೆಗೆ, ಅಂದರೆ ಸುಮಾರು 29 ವರ್ಷಗಳ ಕಾಲ ಬಿಜಾಪುರವನ್ನು ಆಳಿದನು. ಸಾಮ್ರಾಜ್ಯ ವಿಸ್ತರಣೆ. ಇವನ ಆಳ್ವಿಕೆಯ ಕಾಲವು ಬಿಜಾಪುರ ಸಾಮ್ರಾಜ್ಯದ ಸುವರ್ಣಯುಗವಾಗಿತ್ತು. 1636ರಲ್ಲಿ ಮೊಘಲ್ ಚಕ್ರವರ್ತಿ ಶಹಜಹಾನ್ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಂಡು ತನ್ನ ರಾಜ್ಯವನ್ನು ದಕ್ಷಿಣದ ಮೈಸೂರು, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದವರೆಗೂ ವಿಸ್ತರಿಸಿದನು. ವೈಯಕ್ತಿಕ ಜೀವನ. ಇವನು ಕಲೆ, ಶಿಕ್ಷಣ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದನು. ಇವನ ಸಾಧನೆಗಳನ್ನು ಮೆಚ್ಚಿ ಶಹಜಹಾನ್ ಇವನಿಗೆ ಶಾ ಎಂಬ ಬಿರುದನ್ನು ಸಹ ನೀಡಿದ್ದನು. 2. ಗೋಲಗುಮ್ಮಟದ ಅದ್ಭುತ ವಾಸ್ತುಶಿಲ್ಪ. ಈ ಗೋಲಗುಮ್ಮಟವನ್ನು 1656ರಲ್ಲಿ ಪೂರ್ಣಗೊಳಿಸಲಾಯಿತು. ಇದನ್ನು ವಿನ್ಯಾಸ ಮಾಡಿದ ಪ್ರಸಿದ್ಧ ವಾಸ್ತುಶಿಲ್ಪಿ ದಾಬೂಲ್ನ ಯಾಕೂತ್. ಜಗತ್ತಿನ 2ನೇ ಅತಿದೊಡ್ಡ ಗುಮ್ಮಟ. ಇದರ ಮೇಲಿರುವ ಬೃಹತ್ ಗುಮ್ಮಟವು ರೋಮ್ ನಗರದ ಸೇಂಟ್ ಪೀಟರ್ಸ್ ಬೆಸಿಲಿಕಾದ ನಂತರ ಪ್ರಪಂಚದ 2ನೇ ಅತಿದೊಡ್ಡ ಗುಮ್ಮಟ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆಶ್ಚರ್ಯಕರ ಸಂಗತಿಯೆಂದರೆ ಇಷ್ಟು ದೊಡ್ಡ ಗುಮ್ಮಟಕ್ಕೆ ಮಧ್ಯದಲ್ಲಿ ಯಾವುದೇ ಆಧಾರ ಸ್ತಂಭಗಳಿಲ್ಲ. ಪಿಸುಮಾತಿನ ಮೊಗಸಾಲೆ, ಅಂದರೆ ಒಳಗಿರುವ ಪಿಸುಮಾತಿನ ಗ್ಯಾಲರಿ. ಇಲ್ಲಿ ನೀವು ಒಂದು ಬಾರಿ ಚಪ್ಪಾಳೆ ತಟ್ಟಿದರೆ ಅಥವಾ ಮಾತನಾಡಿದರೆ ಆ ಶಬ್ದವು ಗೋಡೆಗಳಿಗೆ ತಾಗಿ 7ರಿಂದ 10 ಬಾರಿ ಸ್ಪಷ್ಟವಾಗಿ ಪ್ರತಿಧ್ವನಿಸುತ್ತದೆ. ಇದು ಅಂದಿನ ಕಾಲದ ಧ್ವನಿ ವಿಜ್ಞಾನಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. 3. ನಕ್ಕಾರ್ ಖಾನಾ ಮ್ಯೂಸಿಯಂ ಮತ್ತು ಯುದ್ಧೋಪಕರಣಗಳು. ಈಗ ನಾವು ಗೋಲ ಗುಮ್ಮಟದ ಮುಂಭಾಗದಲ್ಲಿರುವ ಕಟ್ಟಡದ ಕಡೆಗೆ ಗಮನ ಹರಿಸೋಣ. ಇದನ್ನು ನಕ್ಕಾರ್ ಖಾನಾ ಎಂದು ಕರೆಯುತ್ತಾರೆ. ಆದಿಲ್ ಶಾಹಿ ಕಾಲದಲ್ಲಿ ಸುಲ್ತಾನರು ಬರುತ್ತಿದ್ದಾಗ ಸ್ವಾಗತಿಸಲು ಇಲ್ಲಿ ಡ್ರಮ್ ಮತ್ತು ವಾದ್ಯಗಳನ್ನು ನುಡಿಸುತ್ತಿದ್ದರು. ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ASI ಇದನ್ನು ವಸ್ತು ಸಂಗ್ರಹಾಲಯವಾಗಿ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಪರಿವರ್ತಿಸಿದೆ. ಇಲ್ಲಿ ನಾವು ಆದಿಲ್ ಶಾಹಿ ಸೈನಿಕರು ಯುದ್ಧದಲ್ಲಿ ಬಳಸುತ್ತಿದ್ದ ಅನೇಕ ಆಯುಧಗಳನ್ನು ನೋಡಬಹುದು. ಕತ್ತಿಗಳು. ಇಲ್ಲಿ ವಿವಿಧ ಉದ್ದದ, ತೂಕದ ಮತ್ತು ಆಕಾರದ ಕತ್ತಿಗಳನ್ನು ಪ್ರದರ್ಶನಕ್ಕಿಡಲಾಗಿದೆ. ಕೆಲವು ಕತ್ತಿಗಳ ಹಿಡಿಕೆಯ ಮೇಲೆ ಸುಂದರವಾದ ಕೆತ್ತನೆಗಳು ಮತ್ತು ಪರ್ಷಿಯನ್ ಭಾಷೆಯ ಬರಹಗಳನ್ನು ನೀವು ಗಮನಿಸಬಹುದು. ಗುರಾಣಿಗಳು. ಶತ್ರುಗಳ ಕತ್ತಿಯ ಏಟಿನಿಂದ ರಕ್ಷಿಸಿಕೊಳ್ಳಲು ಸೈನಿಕರು ಬಳಸುತ್ತಿದ್ದ ಬಲವಾದ ಲೋಹದ ಮತ್ತು ಚರ್ಮದ ಗುರಾಣಿಗಳು ಇಲ್ಲಿವೆ. ಉಕ್ಕಿನ ಕವಚ. ಯುದ್ಧ ಭೂಮಿಯಲ್ಲಿ ಸೈನಿಕರು ತಮ್ಮ ದೇಹದ ರಕ್ಷಣೆಗಾಗಿ ಧರಿಸುತ್ತಿದ್ದ ಉಕ್ಕಿನ ಸರಪಳಿಯಿಂದ ಮಾಡಿದ ಬಟ್ಟೆಗಳು ಮತ್ತು ತಲೆಗವಚಗಳು ಇಲ್ಲಿ ಸಂರಕ್ಷಿತವಾಗಿವೆ. ಬಾಣಬಿಲ್ಲು ಮತ್ತು ಭರ್ಜಿಗಳು. ದೂರದಿಂದ ಶತ್ರುಗಳ ಮೇಲೆ ದಾಳಿ ಮಾಡಲು ಬಳಸುತ್ತಿದ್ದ ಬಾಣಗಳು, ಭರ್ಜಿಗಳು ಮತ್ತು ಹಳೆಯ ಕಾಲದ ಬಂದೂಕುಗಳು ಹಾಗೂ ಫಿರಂಗಿಗಳನ್ನು ನಾವಿಲ್ಲಿ ಕಾಣಬಹುದು. ಈ ಭವ್ಯವಾದ ಸ್ಮಾರಕ ಮತ್ತು ಇಲ್ಲಿರುವ ಆಯುಧಗಳು ಅಂದಿನ ಕಾಲದ ವೈಭವ ಮತ್ತು ತಂತ್ರಜ್ಞಾನದ ಪ್ರತಿಬಿಂಬವಾಗಿವೆ. ಆದಿಲ್ ಶಾಹಿ ಸಾಮ್ರಾಜ್ಯವು ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿತ್ತು. ಆದರೆ ಇಂದು ಈ ಸ್ಥಳವು ಯುದ್ಧದ ನೆನಪು ಮಾತ್ರವಲ್ಲ, ಕರ್ನಾಟಕದ ಶ್ರೀಮಂತ ಇತಿಹಾಸ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಪ್ರತೀಕವಾಗಿದೆ. ಗೋಲ್ ಗುಂಬಜ್ಗೆ ಭೇಟಿ ನೀಡಿದರೆ ಇತಿಹಾಸವನ್ನು ಕಣ್ಣಾರೆ ನೋಡುವ ಅನುಭವ ಸಿಗುತ್ತದೆ. ನಮ್ಮ ಪರಂಪರೆಯನ್ನು ಗೌರವಿಸೋಣ ಮತ್ತು ಸಂರಕ್ಷಿಸೋಣ. ಧನ್ಯವಾದಗಳು.